ಫಿಫಾ ಪ್ಲೇಯರ್ಸ್, ಸ್ಟಾರ್ಸ್, ಆಮೇಲೆ ಅವರ ಗಾಡಿಗಳು. ಕ್ರೇಜಿ ಅಲ್ವಾ? ಇವಾಗ 2026 23ನೇ ಎಡಿಷನ್ ಫಿಫಾ ನಡೀತಾ ಇದೆ. ಇವಾಗಿನ ಕಾಲಕ್ಕೆ ಆಲ್ಮೋಸ್ಟ್ ಎಲ್ಲಾ ಟೆಕ್ನಾಲಜಿನೂ ಇದೆ ಈ ಫಿಫಾ ವರ್ಲ್ಡ್ ಕಪ್ ನಡ್ಸೋಕೆ. ಕ್ಯಾಮ್ರಾ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಶನ್ ಎಲ್ಲಾನು ಒಂದ್ ಲೆವೆಲ್ ಅಲ್ಲಿ ಅಡ್ವಾನ್ಸ್ ಆಗೇ ಇದೆ. ಆದ್ರೆ 1930 ಫಸ್ಟ್ ಫಿಫಾ ವರ್ಲ್ಡ್ ಕಪ್ ಆಗುವಾಗ ಟೆಕ್ನಾಲಜಿ ಹೆಂಗಿತ್ತು ಅಂತ ಯೋಚನೆ ಮಾಡಿ. ಮೇನ್ ಆಗಿ ಆ ಕಾಲಕ್ಕೆ ಟ್ರಾನ್ಸ್ಪೋರ್ಟೇಶನ್ ಹೆಂಗಿತ್ತು ಅಂತ ಯೋಚನೆ ಮಾಡಿ. ಈ ವಿಡಿಯೋ ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಅಲ್ಲ, ಆದ್ರೆ 1930 ಫಸ್ಟ್ ಫಿಫಾ ವರ್ಲ್ಡ್ ಕಪ್ ನಡೆಯುವಾಗ ಅವಾಗಿನ ಆಟೋಮೊಬೈಲ್ ಇಂಡಸ್ಟ್ರಿ ಹೆಂಗಿತ್ತು. ಇವಾಗೇನೋ ಮ್ಯಾಚ್ ಆಡಕ್ಕೆ ಪ್ಲೇಯರ್ಸ್ ಅವ್ರ ಪ್ರೈವೇಟ್ ಜೆಟ್ ಅಲ್ಲಿ ಬಂದ್ ಇಳಿತಾರೆ, ಮತ್ತೆ ಫ್ಯಾನ್ಸ್ ಅವರ ಗಾಡಿಲ್ ಬಂದ್ ಇಳಿತಾರೆ, ಇಲ್ಲ ಮೆಟ್ರೋಲ್ ಬಂದ್ ಇಳಿತಾರೆ, ಇಲ್ಲ ಬಸ್ ಅಲ್ಲಿ ಬಂದ್ ಇಳಿತಾರೆ. ಆದ್ರೆ 1930 ಪ್ಲೇಯರ್ ಸ್ಟೇಡಿಯಂ ಬರ್ಬೇಕಂದ್ರೆ ಹೆಂಗ್ ಬರ್ತಾ ಇದ್ರು, ಟೀಮ್ಸ್ ಬೇರೆ ದೇಶಗಳಿಗೆ ಹೆಂಗ್ ಹೋಗಿ ಆಡ್ತಾ ಇದ್ರು, ಜನ ಹೆಂಗ್ ಬಂದ್ ನೋಡ್ತಾ ಇದ್ರು ಈ ಮ್ಯಾಚ್ ಗಳನ್ನ. ಈ ವಿಷಯಗಳನ್ನೆಲ್ಲ ಈ ವಿಡಿಯೋ ನೋಡೋಣ ಬನ್ನಿ. 1930 ಫಸ್ಟ್ ಫಿಫಾ ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡಕ್ಕೆ ಯುರುಗ್ವೇನ ಸೆಲೆಕ್ಟ್ ಮಾಡ್ತಾರೆ. ಆಗಿನ ಕಾಲಕ್ಕೆ ಸಮುದ್ರ ದಾಟೋಷ್ಟು ಟೆಕ್ನಾಲಜಿ ಏರೋಪ್ಲೇನ್ಸ್ ಅಲ್ಲಿ ಇರ್ಲಿಲ್ಲ. ಸೊ ಯುರೋಪ್ ಇಂದ ಸೌತ್ ಅಮೆರಿಕಾ ಹೋಗ್ಬೇಕಂದ್ರೆ ಶಿಪ್ ಇಂದ ಮಾತ್ರ ಸಾಧ್ಯ ಆಗ್ತಾ ಇತ್ತು. ಆ ಕಾಲದಲ್ಲಿ ಫಾಸ್ಟೆಸ್ಟ್ ಪ್ಯಾಸೆಂಜರ್ ಶಿಪ್ ಕೂಡ ನಾರ್ತ್ ಅಟ್ಲಾಂಟಿಕ್ ನ ಕ್ರಾಸ್ ಮಾಡಕ್ಕೆ ಸುಮಾರು 1 ವಾರ ತಗೊಂತಾ ಇತ್ತು. ಮತ್ತೆ ಉರುಗ್ವೆ ಹೋಗೋಕೆ ಸೌತ್ ಅಟ್ಲಾಂಟಿಕ್ ರೂಟ್ ಥ್ರೂ ಹೋದ್ರೆ ಇನ್ನೂ ಟೈಮ್ ಬೇಕಾಗ್ತಾ ಇತ್ತು. ಉರುಗ್ವೆ ಫಿಫಾ ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡಿದ್ ಮಾತ್ರ ಅಲ್ಲ, ಈ ಟೂರ್ನಮೆಂಟ್ ಆಡಕ್ಕೆ ಯಾವ ದೇಶ ಎಲ್ಲ ಬರುತ್ತೋ ಅವರ ಟ್ರಾವೆಲ್ ಮತ್ತೆ ಹೋಟೆಲ್ ಖರ್ಚುಗಳನ್ನೆಲ್ಲ ಪೇ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಆದ್ರೂ ಆಗಿನ ಕಾಲಕ್ಕೆ ಅದು ಸಾಕಾಗ್ತಾ ಇರ್ಲಿಲ್ಲ. ಇವಾಗಿರೋ ಸ್ವಲ್ಪ ಸ್ಟ್ರಾಂಗ್ ಫುಟ್ಬಾಲ್ ಟೀಮ್ಸ್ ಜರ್ಮನಿ, ಇಟಲಿ, ಸ್ಪೇನ್, ಆಸ್ಟ್ರಿಯಾ ಮತ್ತೆ ಇಂಗ್ಲೆಂಡ್. ಆದ್ರೆ ಈ ಟೀಮ್ಗಳೆಲ್ಲ ಆಗಿನ ಕಾಲಕ್ಕೆ ಫಿಫಾಲಿ ಮೆಂಬರ್ ಆಗಿರ್ಲಿಲ್ಲ. ಅಂಡ್ ಈ ದೇಶಗಳು ಅವಾಗ ಫಸ್ಟ್ ವರ್ಲ್ಡ್ ಕಪ್ ಆಡಕ್ಕೂ ಬರ್ಲಿಲ್ಲ. ಯಾಕೆ ಅಂದ್ರೆ ಅವರು ಅವ್ರ ಮನೆಯಿಂದ ಯುರುಗ್ವೆ ಹೋಗ್ಬೇಕಂದ್ರೆ 2-3 ವಾರ ಬೇಕಾಗ್ತಾ ಇತ್ತು. ಮತ್ತೆ ಅವಾಗಿನ ಪ್ಲೇಯರ್ಸ್ ಗೆ ಅವ್ರ ಕೆಲ್ಸದಿಂದ 3 ತಿಂಗಳು ರಜಾ ತಗೊಂಡು ಬರ್ಬೇಕಾಗಿತ್ತು. ಆ ಕಾಲದಲ್ಲಿ ಸ್ವಲ್ಪ ಪ್ಲೇಯರ್ಸ್ ಗಳೆಲ್ಲ ಬರೀ ಟೂರ್ನಮೆಂಟ್ ಗೋಸ್ಕರ ರಜಾ ಹಾಕಿ ಬರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಇರ್ಲಿಲ್ಲ. ಸೊ ಹಿಂಗಾಗಿ ಬರೀ 4 ಯುರೋಪಿಯನ್ ಟೀಮ್ ಮಾತ್ರ ಬಂದ್ ಸೇರ್ತು ಈ ಟೂರ್ನಮೆಂಟ್ ಗೆ. ಅಂಡ್ ಈ ಟೂರ್ನಮೆಂಟ್ ಅಲ್ಲಿ ಇದ್ದಿದ್ದು ಟೋಟಲ್ ಆಗಿ 13 ಟೀಮ್ಸ್. ಈ 4 ಯುರೋಪಿಯನ್ ಟೀಮ್ಸ್ ಒಂದೇ ಶಿಪ್ ಅಲ್ಲಿ ಟ್ರಾವೆಲ್ ಮಾಡಿದ್ರು. ಆ ಶಿಪ್ ಹೆಸರು ಕಾಂಟೆ ವರ್ಲ್ಡ್. ನಿಮ್ಗೇನಾದ್ರೂ ಈ ಶಿಪ್ ಬಗ್ಗೆ ವಿಡಿಯೋ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಈ ಶಿಪ್ ಮೇಲೆ ಒಂದ್ ಸಪರೇಟ್ ವಿಡಿಯೋ ಮಾಡ್ತೀನಿ. ಇವರೆಲ್ಲ ಒಂದೇ ಶಿಪ್ ಅಲ್ಲಿ ಟ್ರಾವೆಲ್ ಮಾಡಿದ್ರು. ಆದ್ರೆ ಇವ್ರನ್ನ ಪಿಕ್ ಮಾಡಿದ್ ಹೆಂಗಂತ ಹೇಳಿದ್ರೆ ಒಂದೊಂದ್ ಟೀಮ್ ಗೆ ಒಂದೊಂದ್ ಪೋರ್ಟ್ ನ ಕೊಟ್ಟಿದ್ರು. ಸೊ ಒಂದೊಂದೇ ಪೋರ್ಟ್ ಹೋಗಿ ಒಂದೊಂದೇ ಟೀಮ್ ನ ಪಿಕ್ ಮಾಡ್ಕೊಂಡ್ ಬಂದ್ರು. ಫಸ್ಟ್ ಇಟಲಿ ಪೋರ್ಟ್, ಮತ್ತೆ ಫ್ರಾನ್ಸ್, ಮತ್ತೆ ಸ್ಪೇನ್ ಹೋಗಿ ಅಲ್ಲಿಂದ ಬೆಲ್ಜಿಯಂ ಟೀಮ್ ನ ಪಿಕ್ ಮಾಡಿದ್ರು. ಸೊ ಈ 4 ಟೀಮು ಮತ್ತೆ ವರ್ಲ್ಡ್ ಕಪ್ ಟ್ರೋಫಿ ಕೂಡ ಅದೇ ಶಿಪ್ ಅಲ್ಲಿ ಬಂತು. ಅದನ್ನು ಫಿಫಾ ಪ್ರೆಸಿಡೆಂಟ್ ನ ಸೂಟ್ ಕೇಸ್ ಅಲ್ಲಿ. ಯುಗೋಸ್ಲೇವಿಯಾ ಟೀಮ್ ಕೂಡ ಜಾಯಿನ್ ಆಗೋಣ ಅಂತ ರೆಡಿ ಆಗಿದ್ರು. ಆದ್ರೆ ಆ ಶಿಪ್ ಅಲ್ಲಿ ಜಾಗ ಇಲ್ದೇ ಇರೋ ಕಾರಣ ಅವರು ಅವ್ರ ಊರಿಂದ 3 ದಿನ ಟ್ರೈನ್ ಜರ್ನಿ ಮಾಡಿ ಇನ್ನೊಂದ್ ಪೋರ್ಟ್ ಹೋಗಿ ಅಲ್ಲಿಂದ ಇನ್ನೊಂದ್ ಶಿಪ್ ಅಲ್ಲಿ ಬರ್ಬೇಕಾಗಿತ್ತು. ಮತ್ತೆ ಈಜಿಪ್ಟ್ ಟೀಮ್ ನ ಕೂಡ ಈ ವರ್ಲ್ಡ್ ಕಪ್ ಆಡಕ್ಕೆ ಇನ್ವೈಟ್ ಮಾಡಿದ್ರು. ಆದ್ರೆ ಅವ್ರ ಕೈನಲ್ಲಿ ಬರಕ್ ಆಗಿಲ್ಲ. ರೀಸನ್ ಏನಂದ್ರೆ ಅವ್ರ ಊರಿಂದ ಈ ಪೋರ್ಟ್ ಹೋಗಕ್ಕೆ ಒಂದ್ ಕನೆಕ್ಟಿಂಗ್ ಶಿಪ್ ಇತ್ತು. ಆದ್ರೆ ಅಲ್ಲಿ ಮಳೆ ಜಾಸ್ತಿ ಇರೋ ಕಾರಣ ಆ ಕನೆಕ್ಟಿಂಗ್ ಶಿಪ್ ಎತ್ತಕ್ಕೆ ಡಿಲೇ ಆಗಿ ಅವರು ಕರೆಕ್ಟ್ ಟೈಮ್ ಬಂದ್ ಸೇರಕ್ ಆಗಿಲ್ಲ. ಸೊ ಇವ್ರನ್ನ ಪಿಕಪ್ ಮಾಡಕ್ ಇದ್ದಿದ್ ಶಿಪ್ ಇವ್ರಿಗ್ ವೇಟ್ ಮಾಡ್ದಿರನೆ ಅಲ್ಲಿಂದ ಹೊರಟೋಯ್ತು. ಪ್ರಾಬ್ಲಮ್ಸ್ ಇಷ್ಟೇ ಅಲ್ಲ, ಇನ್ನೂ ಇದೆ. ಎಲ್ಲಾ ಬೋಟು ಮಾಂಟೆ ವಿಡಿಯೋ ಬಂದ್ ಸೇರಕ್ಕೆ 2 ವಾರ ಆಯ್ತು. 2 ವಾರ ಎಲ್ಲಾ ಪ್ಲೇಯರ್ಸ್ ಬರೀ ಶಿಪ್ ಅಲ್ಲೇ ಟ್ರಾವೆಲ್ ಮಾಡಿದ್ರು. ಅದಾದ್ಮೇಲೆ ಇನ್ನೂ ದೊಡ್ಡ ತಲೆನೋವೇನಂದ್ರೆ ಫಿಫಾ ಆಡಕ್ಕಂತಾನೆ ಯುರುಗ್ವೆ ಒಂದ್ ಸಪರೇಟ್ ಸ್ಟೇಡಿಯಂ ನ ರೆಡಿ ಮಾಡ್ತಾ ಇದ್ರು. ಆದ್ರೆ ಆ ಸ್ಟೇಡಿಯಂ ಇನ್ನು ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಆಗಿರ್ಲಿಲ್ಲ. ಸೊ ಫಸ್ಟ್ 5 ಮ್ಯಾಚಸ್ ನ ಅಲ್ಲಿದ್ದ ಲೋಕಲ್ ಸ್ಟೇಡಿಯಂ ಅಲ್ಲಿ ಆಡ್ಸಿದ್ರು.
ಸೊ ಫಸ್ಟ್ 5 ಮ್ಯಾಚಸ್ ನ ಯಾವ್ದೋ ಒಂದ್ ಸ್ಟೇಡಿಯಂ ಅಲ್ಲಿ ಆಡ್ಸೋದ್ ಪ್ರಾಬ್ಲಮ್ ಇರ್ಲಿಲ್ಲ, ಆದ್ರೆ ಈ ಪ್ಲೇಯರ್ಸ್ ನ ಕರ್ಕೊಂಡು ಹೋಗೋದು ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಮತ್ತೆ ಫ್ಯಾನ್ಸ್ ಗೆ ಯಾವ ಸ್ಟೇಡಿಯಂ ಅಲ್ಲಿ ಹೋಗಿ ನೋಡ್ಬೇಕು ಅನ್ನೋದು ಒಂದು ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ಇವಾಗ ನಾವ್ ಎಲ್ಲೇ ಹೋಗ್ಬೇಕಂತ ಹೇಳಿದ್ರು ನಾವು ಈಸಿಯಾಗಿ ಗಾಡಿ ಹಿಡ್ಕೊಂಡು ಹೋಗ್ಬೋದು. ಇನ್ ಕೇಸ್ ಒಂದ್ ಜಾಗದಲ್ಲಿ ಏನೋ ಒಂದ್ ಕ್ಯಾನ್ಸಲ್ ಆಗಿ ಅಲ್ಲಿಂದ ಅದ್ ಇನ್ನೊಂದ್ ಜಾಗಕ್ಕೆ ಶಿಫ್ಟ್ ಆದ್ರೂ ನಾವು ಈಸಿಯಾಗಿ ಹೋಗ್ಬೋದು. ಆದ್ರೆ ಆಗಿನ ಕಾಲಕ್ಕೆ ಟ್ರಾನ್ಸ್ಪೋರ್ಟೇಶನ್ ಅನ್ನೋದು ಒಂದು ದೊಡ್ಡ ತಲೆನೋವು ಇರ್ತಾ ಇತ್ತು. ಯಾಕಂದ್ರೆ ಅವಾಗಿನ ಕಾಲಕ್ಕೆ ಟ್ರಾನ್ಸ್ಪೋರ್ಟೇಶನ್ ಅಷ್ಟೊಂದು ಅಡ್ವಾನ್ಸ್ ಆಗಿರ್ಲಿಲ್ಲ. ಹಂಗೆ ಫೈನಲ್ ಮ್ಯಾಚ್ ಕೂಡ ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್ ಇತ್ತು. ಫೈನಲ್ ಮ್ಯಾಚ್ ನೋಡಕ್ಕೆ ತುಂಬಾ ಫ್ಯಾನ್ಸ್ ಬೇರೆ ಬೇರೆ ದೇಶದಿಂದ ಯುರುಗ್ವೇಗ್ ಬರ್ತಾ ಇದ್ರು, ಆದ್ರೆ ಅವರೆಲ್ಲ ಶಿಪ್ ಅಲ್ಲೇ ಬರ್ಬೇಕಾಗಿತ್ತು. ಬಟ್ ಪ್ರಾಬ್ಲಮ್ ಏನಂದ್ರೆ ಮಾಂಟೆವಿಡಿಯೋ ಪೋರ್ಟ್ ಫುಲ್ ಆಗಿತ್ತು. ಹೆಂಗೆ ಅಂದ್ರೆ ಇವಾಗ ನೀವು ಭಾನುವಾರ ಹೊತ್ತು ನಂದಿಲ್ಸ್ ಹೋದ್ರೆ ಪಾರ್ಕಿಂಗ್ ಹೆಂಗ್ ಫುಲ್ ಆಗಿರುತ್ತೆ, ಹಂಗೆ ಆ ಪೋರ್ಟ್ ಅಲ್ಲಿ ಶಿಪ್ ನಿಲ್ಸಕ್ ಜಾಗ ಇದ್ದಿದ್ದೆ ಕಮ್ಮಿ. ಸೊ ತುಂಬಾ ಜನ ಬರ್ತಾ ಬರ್ತಾ ಬೋಟ್ ನಿಲ್ಸಕ್ಕೆ ಜಾಗನೇ ಇರ್ತಾ ಇರ್ಲಿಲ್ಲ. ಅಷ್ಟ್ ದೂರ ಹೋಗಿ ತುಂಬಾ ಜನ ಆ ವರ್ಲ್ಡ್ ಕಪ್ ನೋಡಕ್ಕೂ ಆಗಿಲ್ಲ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಇವಾಗ 23ನೇ ಎಡಿಷನ್ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ. ಅದೇ 96 ವರ್ಷದ ಹಿಂದೆ ಫಸ್ಟ್ ಫಿಫಾ ವರ್ಲ್ಡ್ ಕಪ್ ನಡೀತು. ಇವಾಗಿರೋ ಫಿಫಾ ವರ್ಲ್ಡ್ ಕಪ್ಗೂ 96 ವರ್ಷದಿಂದ ನಡೆದಿರೋ ಫಿಫಾ ವರ್ಲ್ಡ್ ಕಪ್ಗೂ ಡಿಫ್ರೆನ್ಸ್ ತುಂಬಾ ಇದೆ. ಅದ್ರಲ್ಲಿ ಮೇಜರ್ ಡಿಫ್ರೆನ್ಸ್ ನೋಡಿದ್ರೆ ಟ್ರಾನ್ಸ್ಪೋರ್ಟೇಶನ್. ಆಗಿನ ಕಾಲಕ್ಕೆ ಆಟೋಮೊಬೈಲ್ ಇಂಡಸ್ಟ್ರಿ ಅಷ್ಟೊಂದು ಅಡ್ವಾನ್ಸ್ ಇಲ್ದೇ ಇರೋ ಕಾರಣ ಫಸ್ಟ್ ಫಿಫಾ ವರ್ಲ್ಡ್ ಕಪ್ ನಡ್ಸಕ್ಕೆ ತುಂಬಾ ಪ್ರಾಬ್ಲಮ್ ಆಯ್ತು. ಸೊ ಆ ಟೂರ್ನಮೆಂಟ್ ಆಡಕ್ಕೆ ಜರ್ಮನಿಯಿಂದ ಹೋಗ್ಬೇಕಂದ್ರೆ 2 ವಾರ ಬೇಕಾಗ್ತಾ ಇತ್ತು. 2 ವಾರ ಬರೀ ಶಿಪ್ ಅಲ್ಲೇ ಟ್ರಾವೆಲ್. ಅದೇ ಇವಾಗ ವಿತ್ ಇನ್ ಅವರ್ಸ್ ಅಲ್ಲಿ ಹೋಗ್ಬೋದು. ಮತ್ತೆ ಇನ್ನು ಎಷ್ಟೊಂದು ಟೀಮು ಅವರಿಂದ ಟ್ರಾವೆಲ್ ಮಾಡಕ್ಕೆ ಆಗಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ಎಷ್ಟೊಂದು ಟೀಮು ಈ ಟೂರ್ನಮೆಂಟ್ ಬಂದ್ ಆಡಿಲ್ಲ. ಸೊ ಆಗಿನ ಕಾಲಕ್ಕೆ ಟ್ರಾನ್ಸ್ಪೋರ್ಟೇಶನ್ ಸ್ವಲ್ಪ ಆದ್ರೂ ಅಡ್ವಾನ್ಸ್ ಆಗಿದ್ರೆ ಫಸ್ಟ್ ಫಿಫಾ ವರ್ಲ್ಡ್ ಕಪ್ ಆಡಕ್ಕೆ ಎಷ್ಟೊಂದು ದೇಶ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು. ಈ ವಿಡಿಯೋ ಮಾಡೋ ಉದ್ದೇಶ ಆಟೋಮೊಬೈಲ್ ಇಂಡಸ್ಟ್ರಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತ ಹೇಳಕ್ ಮಾತ್ರನೇ. 100 ವರ್ಷದಲ್ಲಿ ನಾವು ಎಲ್ಲೋ ಇದೀವಿ. ಇವಾಗೇನೋ ಎಲ್ಲಾರ ಹತ್ರ ಗಾಡಿಗಳಿದೆ, ಬಟ್ 100 ವರ್ಷದಿಂದ ಅಷ್ಟು ಈಸಿ ಇರ್ಲಿಲ್ಲ. ಸೊ ಅದಕ್ಕೆ ನಿಮ್ಮ ಹತ್ರ ಯಾವ್ದೇ ಒಂದು ಸೈಕಲ್ ಇರ್ಲಿ, ಯಾವ್ದೇ ಒಂದು ಬೈಕ್ ಇರ್ಲಿ, ಇಲ್ಲ ಯಾವ್ದೇ ಹಳೆ ಕಾರ್ ಇದ್ರು ಖುಷಿ ಪಡಿ. ಯಾಕಂದ್ರೆ ಈಗಿನ ಕಾಲಕ್ಕೆ ನಮ್ಗೆ ಎಲ್ಲೇ ಹೋಗ್ಬೇಕಂದ್ರು, ನಮ್ಗೆ ಏನೇ ವಸ್ತು ಬೇಕಂದ್ರು ಅದು ಯಾವ್ದೋ ಗಾಡಿಯಿಂದಾನೇ ಬಂದ್ ನಮ್ಮ ಹತ್ರ ತಲುಪುತ್ತೆ. ಫಾರ್ ಎಕ್ಸಾಂಪಲ್ ಊಟ, ನಾವ್ ಹಾಕೋ ಬಟ್ಟೆ, ನಾವ್ ಯೂಸ್ ಮಾಡೋ ಎಷ್ಟೋ ವಸ್ತುಗಳು ಯಾವ್ದಾದೋ ದೇಶದಿಂದ, ಯಾವ್ದಾದೋ ಮೂಲೆಯಿಂದ ಫ್ಲೈಟ್ ಅಲ್ಲಿ, ಶಿಪ್ ಅಲ್ಲಿ, ಇಲ್ಲ ಲಾರಿಲಿ, ಲಾಸ್ಟ್ ಅಲ್ಲಿ 2 ವೀಲರ್ ಇಂದ ನಮ್ ಕೈಗೆ ಬಂದ್ ಸೇರುತ್ತೆ. ಸೊ ನಮ್ಮ ಮನುಷ್ಯರಿಗೆ ಆಟೋಮೊಬೈಲ್ ಇಂಡಸ್ಟ್ರಿ ತುಂಬಾ ಮುಖ್ಯ. ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಮೀಟ್ ಆಗೋಣ. ಅಲ್ಲಿ ಗಂಟ ಬಾಯ್.